सत्यवती हृदय नंदनो व्यासः यस्य हास्य कमलगलितं वाङ्मयमृतं जगत्कृतं भुजग भोगाभमद्यन्यहत्यं निजभुजं दक्षिणं लक्षणाख्यं ललितं तृप्तज्ञानमुद्रं भज भज अनन्तनिश्चलपन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतम् भवदवोष्णेन ततप्यमानं भुवि परं नाथमप्रेक्षमाणं भुवनमन्येन च अन्येन दोष्णा भवतु धीर्माइति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेनै ब्रह्महृदाय आदिकवये मुह्यन्त्यं सुरयः तेजो वारिमृदं यथा विनिमयो यत्र त्रिसर्गो वर्षा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತದ ಅಧ್ಯಾತ್ಮದ ಅತ್ಯಂತ ಕನಿಷ್ಠ ಭಾಗಗಳಲ್ಲಿ ಒಂದಾಗಿರ್ತಕ್ಕಂಥ ರುದ್ರಗೀತೆಯಲ್ಲಿ, ಅದು ರುದ್ರಗೀತೆಯೇ ಹೌದು, ವಿಷ್ಣು ಗೀತೆಯೇ ಅಂತ ಮಾಡಿದ್ದೇವೆ. ಅದರ ಒಂದೊಂದು ಶ್ಲೋಕಗಳನ್ನು ಎಷ್ಟು ಬಗೆಯಿಂದ ವಿವರಿಸಿದರೂ ಕೂಡ ಅದು ಮುಗಿಯೋಲ್ಲ. ಹಾಗಾಗಿ ಎಷ್ಟು ಹೇಳಿದ್ರು ಹೇಳಿದ್ದು ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಇರ್ತದೆ. ಅದ್ರ ಬಗ್ಗೆ ಅದರ ವಿಷಯವನ್ನು ಪೂರ್ತಿ ಕಮ್ಯುನಿಕೇಟ್ ಮಾಡಲಿಲ್ಲ ನಾನು. ಹಾಗೆ ಮುಂದೆ ಹೋಗೋಲ್ಲ, ಅದನ್ನು ಏನಾದರೂ ಮಾಡಿ ಇವತ್ತು ನಾಳೆ ಇವತ್ತು ವಿಷ್ಣುಗೀತೆಯನ್ನು ಮುಗಿಸ್ಬೇಕು ಅಂತ ಯೋಚನೆಯಲ್ಲಿದ್ದೇನೆ. ಏನಾಗುತ್ತೋ ಗೊತ್ತಿಲ್ಲ. ಆ ಭಗವಂತನ ಬಗ್ಗೆ ಪಂಚಭೂತಗಳು ಮತ್ತು ಕರ್ಮಗಳಲ್ಲಿ, ಲೋಕಗಳಲ್ಲಿ, ಪುಣ್ಯ ಪಾಪಗಳಲ್ಲಿ ತುಂಬಿಕೊಂಡು ಭಗವಂತ ಮಾಡತಕ್ಕಂಥ ಕ್ರಿಯೆಗಳಲ್ಲ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಎಲ್ಲ ಆದಮೇಲೆ ಒಂದು ಉಪಸಂಹಾರಕ್ಕೆ ಬರ್ತಾ ಇದ್ದಾರೆ ಅವರು. ಪುರುಷಾಯ ಪುರಾಣಾಯ ಸಾಂಖ್ಯ ಯೋಗೇಶ್ವರಾಯ ಚ ಶಕ್ತಿತ್ರಯ ಸಮೇತಾಯ ಮೀರುಷೇ ಅಹಂಕೃತಾತ್ಮನೆ. ಪುರುಷಾಯ ಪುರಾಣಾಯ, ಪುರುಷ ಅನ್ನುವ ಶಬ್ದ ಅನೇಕ ಅರ್ಥಗಳಲ್ಲಿ ಇದೆ ಸಂಸ್ಕೃತದಲ್ಲಿ. ಎಲ್ಲ ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಅನೇಕ ಅರ್ಥಗಳು ಇರ್ತವೆ. ಒಂದೇ ಅರ್ಥದಲ್ಲಿ ಇರುವುದು ಬಹಳ ಕಡಿಮೆ. ಪುರುಷ ಶಬ್ದವು ಈ ಅನೇಕ ಅರ್ಥಗಳಲ್ಲಿ ಬಳಕೆಯಲ್ಲಿ ಬಂದ ಶಬ್ದ. ಅದಕ್ಕೆ ಬಹಳ ಸ್ಥೂಲವಾದ ಅರ್ಥ ಗಂಡಸು ಅಂತ, ಅದು ಅದರ ಅರ್ಥವೇ ಅಲ್ಲ. ಮತ್ತೆ ಬಂದ ಅರ್ಥ ಸಂಸ್ಕೃತ ಭಾಷೆ ಮರೆತು ಹೋದ ಮೇಲೆ ಪಂಡಿತರು ಮಾಡಿದ ಅರ್ಥ. ಅದಕ್ಕಿಂತ ಮೂಲಭೂತವಾದ ಅರ್ಥ ಪುರುಷ ಅಂದರೆ ಮ್ಯಾನ್ ಅಲ್ಲ, ಹ್ಯೂಮನ್ ಬೇಯಿಂಗ್, ಸಾಧಕ ಜೀವ. ಅದರಿಂದ ಪುರುಷ ಅಂದರೆ ಗಂಡು ಹೌದು, ಹೆಣ್ಣು ಹೌದು. ಪುರ ಅಂದರೆ ಸಾಧಕ ಶರೀರ, ಅಧ್ಯಾತ್ಮದ ಸಾಧನೆ ಮಾಡುವ ದೇಹದ ಒಳಗಿರತಕ್ಕ ಜೀವ. ಅದು ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು. ಪುರುಷ ಅಂದರೆ ಗಂಡಸು ಅಂತಕ್ಕಂಥದ್ದು ಬಹಳ ಅರ್ವಾಚೀನವಾದ ಅರ್ಥ. ಮತ್ತು ಸಂಸ್ಕೃತ ಭಾಷೆಯ ಅದರ ಎಟಿಮಲಾಜಿಕಲ್ ಬ್ಯೂಟಿಯನ್ನು ಮರೆತ ಮೇಲೆ ಬಂದ ಅರ್ಥ. ಅದೇ ಈಗ ಬಳಕೆಯಲ್ಲಿರೋದು, ನಿಜವಾದ ಅರ್ಥ ಬಳಕೆಯಲ್ಲಿಲ್ಲ. ಅದರ ನಂತರ ಜೀವ ಅರ್ಥ ಪುರುಷ ಅಂದರೆ ಸಾಧಕ ಜೀವ ಅಂತ, ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಆದರೆ ಅದಕ್ಕಿಂತ ಒಳಗೆ ಒಂದು ಅರ್ಥ ಇದೆ. ಪುರುಷ ಅಂತಂದರೆ ಈ ಜೀವನ, ಸಾಧಕ ಜೀವನ ಅನ್ನು ನಿಯಂತ್ರಿಸ್ತಕ್ಕಂಥ ಅಭಿಮಾನಿ ದೇವತೆ. ಅಭಿಮಾನಿ ದೇವತೆ ಅಂದರೆ ಬ್ರಹ್ಮವಾಯು. ಅವರು ಈ ಎಲ್ಲ ಜೀವರಿಗೂ ಪುರುಷ ಅಂತ ಶಬ್ದ ಮುಖ್ಯವಾಗಿ ಜೀವನವನ್ನು ನಿಯಂತ್ರಿಸ್ತಕ್ಕಂಥ ಅಭಿಮಾನಿ ದೇವತೆಗಳಿಗೆ. ಯಾಕೆಂದರೆ ಅದು ಸಂಸ್ಕೃತ ಭಾಷೆಯ ನಿಯಮದಲ್ಲಿ ಸೇರಿದೆ. ಅಭಿಮಾನಿ ವ್ಯಪದೇಶಸ್ತು.
ಯಾವುದೇ ಒಂದು ಶಬ್ದವನ್ನು ಪ್ರಯೋಗ ಮಾಡಿದರೆ ಅದು ಅದರ ಅಭಿಮಾನಿಯನ್ನು ಹೇಳುತ್ತೆ. ನಮ್ಗೆ ಗೊತ್ತಿದೆ, ನಾವು ಅಗ್ನಿ ಅಂತ ಹೇಳ್ತೇವೆ. ಅಗ್ನಿ ಅಂದರೆ ಉರಿಯುವ ಬೆಂಕಿಯಲ್ಲ, ಅಗ್ನಿ ದೇವತೆ ಅದರ ಅಭಿಮಾನಿ. ಇದು ಸಾಮಾನ್ಯ ಸಂಸ್ಕೃತದಲ್ಲಿ ಕೇವಲ ಅಭಿಮಾನ ದೇವತೆಯನ್ನು ಹೇಳಿದ್ರೆ ಕೇವಲ ಜಡವನ್ನು ಅಥವಾ ಒಂದು ವಸ್ತುವನ್ನು ಹೇಳುವ ಶಬ್ದವೇ ಇಲ್ಲ. ಹಾಗಾಗಿ ಪುರುಷ ಅಂದರೆ ಜೀವ ಚೈತನ್ಯದ ಅಭಿಮಾನ ದೇವತೆ. ಅದು ಬ್ರಹ್ಮದೇವರು ಮತ್ತು ಬ್ರಹ್ಮವಾಯುಗಳು. ಅವರ ಒಳಗೂ ಅವರ ಪುರದಲ್ಲೂ ಇರತಕ್ಕಂಥ ಭಗವಂತ ಪುರುಷ ಸೂಕ್ತ ಪ್ರತಿಪಾದ್ಯನಾದವ ನಿಜವಾದ ಪುರುಷ. ಅಂದರೆ ಪುರುಷ ಶಬ್ದಕ್ಕೆ ಭಗವಂತ ಅನ್ನೋ ಮುಖ್ಯ ಅರ್ಥ. ಅದನ್ನು ನಮಗೆ ತಿಳಿಸುವುದಕ್ಕೋಸ್ಕರವೇ ಭಗವಂತನನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಕ್ಕ ಸೂಕ್ತಕ್ಕೆ ಪುರುಷ ಸೂಕ್ತ ಅಂತ ಹೆಸರಿಟ್ಟು. ಯಾಕಂದರೆ ಇನ್ಯಾವ ಪುರುಷರು ಪುರುಷರೇ ಅಲ್ಲ, ಭಗವಂತನ ಮುಂದೆ ಉಳಿದವರು ಯಾರು ಪುರುಷರೇ ಅಲ್ಲ. ನಿಜವಾದ ಪುರುಷ ಅಂದರೆ ಭಗವಂತ. ಮತ್ತು ಅದು ಎಲ್ಲ ಕಾಲದಲ್ಲೂ ಭಗವಂತ ಅನ್ನುವ ಅರ್ಥದಲ್ಲಿ ಸಂಸ್ಥೆಗೆ ಬಳಕೆ ಇರಲಿಲ್ಲ. ಈಗ ನೋಡಿ, ಬ್ರಹ್ಮಸೂತ್ರದಲ್ಲಿ ವಿವಾದಗ್ರಸ್ತವಾದ ಎಲ್ಲ ನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದ್ದಾರೆ. ಆದರೆ ಪುರುಷ ಶಬ್ದವನ್ನು ಮಾಡೋಲ್ಲ, ಯಾಕಂದ್ರೆ ವಿವಾದವೇ ಇಲ್ಲ. ಪುರುಷ ಶಬ್ದ ಭಗವಂತನ ವಾಚಕ ಅನ್ನೋದಕ್ಕೆ ಯಾವತ್ತೂ ಯಾವ ವಿವಾದವೂ ಇಲ್ಲ. ಹಾಗಾಗಿ ಪುರುಷ ಅಂದರೆ ನಿಜವಾಗಿ ಭಗವಂತನ ಹೆಸರು. ಯಾಕೆಂದರೆ ಆ ಶಬ್ದದ ಅರ್ಥ ಪುರುಷ ಅಂದರೆ ಪುರದಲ್ಲಿ ನೆಲೆಸಿರುವವ ಅಂತ. ಅದು ಕ್ಷ ಅನ್ನೋದು ಎರಡು ಅರ್ಥದಲ್ಲಿ ಬಂದಿದೆ, ಒಂದು ಸ ಒಂದು ಶ. ಎರಡನ್ನು ಸ ಮತ್ತು ಶ ಎರಡು ಅರ್ಥವನ್ನು ತುಂಬಿಸುವುದಕ್ಕೋಸ್ಕರ ಕ್ಷ ಅನ್ನೋದನ್ನು ಹಾಕಿದ್ರು. ಅಂದರೆ ನೀವು ಶ ಕ್ಷ ಸ ಆ ಕಡೆ ಸಾಕೋದಾಗುತ್ತೆ, ಈ ಕಡೆ ಶಾಕು ಆಗುತ್ತೆ. ಎರಡನ್ನು ಒಳಗೊಂಡಂತಹ ಶಬ್ದ ಶ. ಅಂದರೆ ಶೇತೇನೂ ಆಗುವುದು, ಸರತೀನೂ ಆಗುವುದು. ಸ ಮತ್ತು ಶ ಎರಡರ್ಥವನ್ನು ಕೊಡ್ತಕ್ಕಂಥದ್ದು ಶ. ಅಂದರೆ ಒಂದರ್ಥ ಪುರು ಸರತಿ ಅಂದರೆ ಎಲ್ಲ ಕಡೆ ತುಂಬಿರುವವ, ಆಮ್ನಿಪ್ರೆಸೆಂಟ್. ಇದು ನಮಗೆ ನಿಮಗೆ ಬರೋಲ್ಲ. ನಾವು ಪುರುಷರು ಹೇಳಿಕೊಳ್ಳೋದು ಮಾತ್ರ. ನಮಗೆಲ್ಲೋ ಪುರುಷರತೆ ಅನ್ನೋ ಅರ್ಥ ನಮಗೆ ಅಪ್ಲೈ ಆಗೋದಿಲ್ಲ. ಎಲ್ಲ ಕಡೆ ತುಂಬಿರುವವನು ಅಂದರೆ ಭಗವಂತನೇ ಮುಖ್ಯ. ಉಳಿದು ಯಾರಿಗೂ ಬ್ರಹ್ಮವಾಯುಗಳಿಗೂ ಆಗೋಲ್ಲ. ಪುರುಷೇತೆ ಅಂತ ಎರಡನೇ ಅಂದರೆ ದೇಹದ ಒಳಗೆ ಇರುವ, ಅಂದರೆ ಅವನು ಅಂತರ್ಬಹಿಷ್ಠ ಎರಡು ಬಂದು ಬಹಿಹಿ ಸರತಿ ಮತ್ತೆ ಹೊರಗೆ ಎಲ್ಲ ಕಡೆ ತುಂಬಿರುವವ ಮತ್ತು ಒಳಗೆ ದೇಹದ ಒಳಗೆ ಅಂತರ್ಯಾಮಿಯಾಗಿರುವ, ಇನ್ವೆಲ್ಲರ್ ಆಫ್ ಎವ್ರಿಬಡಿ. ಹಾಗಾಗಿ ಅಂತರ್ಬಹಿಷ್ಠ ಒಳಗೂ ಹೊರಗೂ ತುಂಬಿರುವವ ಅನ್ನೋದು ಪುರುಷ ಶಬ್ದದ ಅರ್ಥ. ಹೊರಗೆ ತುಂಬಿರುವವ ಆಯಿತು, ಒಳಗೆ ಇರುವವ. ಒಳಗೆ ಇರುವವ ಅಂತಂದರೆ ನಾವು ಹೌದು ಅಂತ ಅನ್ಬೋದು. ಅವ್ರು ಮಾತ್ರ ನಾವು ಇದ್ದೇವೆ. ಅದ್ರ ವಿಷಯ ಏನು ಗೊತ್ತಂತ, ನಾವು ಇರುವುದು ಒಂದೊಂದು ಪುರದಲ್ಲಿ. ನಿಮ್ಮದು ಪುರ ನನ್ನದು ಪುರ. ನಾನಿರುವುದು ನನ್ನ ಪುರದಲ್ಲಿ, ನೀವಿರುವುದು ನಿಮ್ಮ ಪುರದಲ್ಲಿ. ಅವನು ಎಲ್ಲ ಪುರದಲ್ಲೂ ಇರ್ತದೆ. ಎಲ್ಲ ಪುರ ಅಲ್ಲ, ಎಲ್ಲ ಪುರ. ಎಲ್ಲರ ಎಷ್ಟು ಪುರಗಳಿವೆಯೋ ಅದೆಲ್ಲ ಪುರದಲ್ಲಿ ಇರೋನು ಅವನೊಬ್ಬನೇ. ಹಾಗಾಗಿ ಪುರುಷ ಅನ್ನೋದು ಭಗವಂತನ ಮುಖ್ಯ ಹೆಸರು. ಇದು ಎಟಿಮಾಲಜಿಯನ್ನು ಗ್ರಹಣ ಮಾಡತಕ್ಕಂತಹ ಶಾಸ್ತ್ರಜ್ಞರ ಪರಿಭಾಷೆ. ಹಾಗಾಗಿ ಭಗವಂತನನ್ನ ಪುರುಷಾಯ, ಶಿವನ ಸ್ತುತಿಯಲ್ಲಿ ಬರ್ತಕ್ಕಂಥ ಪುರುಷಾಯ ಅದೇ ಅರ್ಥ ಕೊಡತಕ್ಕ ಇನ್ನೊಂದು ಶಬ್ದ ಪುರಾಣ. ಪುರಾಣ ಅಂದರೆ ಎಲ್ಲಕ್ಕಿಂತಲೂ ಹಿಂದೆ ಇದ್ದವ ಅಂತ ಒಂದು ಅರ್ಥ. ಅದು ಸೃಷ್ಟಿ, ನಮ್ಮನ್ನು ಸೃಷ್ಟಿ ಮಾಡಿದವರು ನಮಗೆ ಇದು ಮೊದಲು ಇರಲೇಬೇಕು. ಸರ್ವಸೃಷ್ಟಾರನಾದ ಎಲ್ಲಕ್ಕಿಂತಲೂ ಮೊದಲಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ತತ್ವ ಅದು ಪುರಾಣ. ಪುರಾಣ ಅಂತಂದರೆ ಎಲ್ಲಕ್ಕಿಂತ ಹಿಂದೆ ಇದ್ದದ್ದು. ಮತ್ತು ಇನ್ನೊಂದು ಅರ್ಥ ಇದೆ, ಪುರಾಣಿ ನವಂ ಪುರಾಣ. ಯಾವಾಗಲೂ ಹೊಸದೇ, ನಿತ್ಯ ನೂತನ. ಅದು ಹಳತ ಆಗೋದೇ ಇಲ್ಲ. ಅದು ಹಳತ. ಈಗ ನಮಗೆ ವಯಸ್ಸಾದಾಗ ನಾವು ಔಟ್ಡೇಟೆಡ್ ಆಗ್ತೇವೆ. ಪುರಾಣ ಅಂದರೆ ಯಾವಾಗ ಔಟ್ಡೇಟೆಡ್ ಆಗುತ್ತೋ ಅದಲ್ಲ, ಎವರ್ ಫ್ರೆಶ್, ಯಾವಾಗಲೂ ನೂತನ. ಅದು ಭಗವಂತ ಮಾತ್ರ. ಮೂರನೇ ಅರ್ಥ ಪುರಂ ಪುರಂ ಅಣತಿ. ಪ್ರತಿಯೊಂದು ದೇಹದೊಳಗೂ ಹೋಗಿ ಕೂತ್ಕೊಳ್ತಾನೆ. ಅದು ಕೂಡ ನಾವು ಪುರುಷ ಶಬ್ದದ್ದೇ ಅರ್ಥ. ನಾವು ಒಂದು ಪುರ ಆದರೆ ಅವನು ಪುರೇಶು ಅಣತಿ, ನಾವು ಪುರೇ ಅಣತಿ, ಅವರು ಪುರೇಶು ಅಣತಿ. ಬಹು ಎಲ್ಲ ಪುರಗಳನ್ನು ಹೋಗ್ತಾನೆ. ಅಣತಿ ಅನ್ನೋದಕ್ಕೆ ಹೋಗ್ತಾನೆ ಅಂತ ಒಂದು ಅರ್ಥ, ತಿಳಿತಾನೆ ಅಂತ ಒಂದು ಅರ್ಥ. ನಾವು ಪುರದೊಳಗೆ ಇದ್ದೇವೆ, ಅದು ನಮಗೆ ಎಂತೂ ಗೊತ್ತಿಲ್ಲ. ನಾವು ಕ್ಷೇತ್ರಸ್ಥರು ಹೊರತು ಕ್ಷೇತ್ರಜ್ಞರು ಅಲ್ಲ. ಅವರು ಪುರಂ ಅಣತಿ ಅವಗಚ್ಚತಿ.
ದೇಹದ ಒಳಗೆ ಇದ್ದು ದೇಹದ ಒಳಗಿರೋ ಎಲ್ಲವನ್ನೂ ತಿಳಿದವನು. ಅಂದರೆ ಕ್ಷೇತ್ರಜ್ಞ, ಕ್ಷೇತ್ರಜ್ಞಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಅವಸ್ಥಿತಂ ಅಂತ ಗೀತೆಯಲ್ಲಿ ಹೇಳ್ತಲ್ಲ, ನೀವು ಒಳಗಿದ್ದೀರಿ, ಅದು ನಿಮಗೇನು ಗೊತ್ತಿಲ್ಲ. ನಾನು ಒಳಗಿದ್ದೇನೆ ಮತ್ತು ನೀವೇನು ನಾನೇನು ಒಳಗಿದ್ದೀರಿ ಎಲ್ಲ ಗೊತ್ತಿದೆ. ಅಂದರೆ ಎಲ್ಲವನ್ನೂ ತಿಳಿದು ಒಳಗಿರುವವನು ಪುರಾಣ. ಹೀಗೆ ಪುರುಷಸ್ಯ ಪುರಾಣಸ್ಯ ಈ ಎರಡು ಶಬ್ದದಿಂದ ನಾವು ಚಿಂತನೆ ಮಾಡಬೇಕಾದ ವಿಷಯ, ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ತುಂಬಿರತಕ್ಕಂಥ ಎಲ್ಲವನ್ನೂ ತಿಳಿದು ಎಲ್ಲೆಡೆಯೂ ತುಂಬಿರುವ ಪ್ರಿನ್ಸಿಪಲ್. ಎಲ್ಲ ಕಾಲದಲ್ಲೂ ಇದ್ದದ್ದು, ಯಾವುದೂ ಇಲ್ಲದೆ ಇದ್ದಾಗೂ ಇದ್ದದ್ದು, ಆವಾಗಲೂ ಮಾತ್ರ ಇಲ್ಲೂ ನಿತ್ಯ ಅಂಥ ಒಂದು ತತ್ವ. ಸಾಂಖ್ಯ ಯೋಗೇಶ್ವರಾಯಕ. ನಮ್ಮಲ್ಲಿ ಎರಡು ಪ್ರಾಚೀನ ತತ್ವಜ್ಞಾನದ ಪರಂಪರೆಗಳಿವೆ, ಸಾಂಖ್ಯ ಮತ್ತು ಯೋಗ. ಸಾಂಖ್ಯ ಮತ್ತು ಯೋಗದಲ್ಲಿ ಎರಡು ಬಗೆ ಇದೆ. ಒಂದು ಸಾಂಖ್ಯದಲ್ಲಿ ಅದು ದೇವರನ್ನು ಒಪ್ಪುವ ಸಾಂಖ್ಯ, ಮತ್ತೊಂದು ದೇವರನ್ನು ಒಪ್ಪದ ಸಾಂಖ್ಯ. ಎರಡು ಸಾಂಖ್ಯ ಸಿದ್ಧಾಂತಗಳಿವೆ. ಆ ದೇವರನ್ನು ಒಪ್ಪದ ಸಾಂಖ್ಯಕ್ಕೆ ನಿರೀಶ್ವರ ಸಾಂಖ್ಯ ಅಂತ ಕರೀತಾರೆ. ಸಮಾವೇಶ ಏನಂದರೆ ಅದನ್ನು ಪ್ರಾರಂಭ ಮಾಡಿದವನ ಹೆಸರು ಕಪಿಲಾತ. ಕಪಿಲಾತ ಒಬ್ಬ ಋಷಿ, ಅವನು ನಿರೀಶ್ವರ ಸಾಂಖ್ಯವನ್ನ ಬೋಧನೆ ಮಾಡಿದವನು. ಸಾಂಖ್ಯ ಶ್ರೇಷ್ಠರ ಸಾಂಖ್ಯವನ್ನು ಹಿಡಿದವನು ಕಪಿಲ, ಅವನು ಭಗವಂತನ ಅವತಾರ, ಕಪಿಲ ವಾಸುದೇವ ಅಂತ. ಹೀಗೆ ಭಗವಂತ ಕಪಿಲ ವಾಸುದೇವನಾಗಿ ಅವತರಿಸಿ ಸಾಂಖ್ಯವನ್ನು ಜಗತ್ತಿಗೆ ಕೊಟ್ಟವ. ಅದು ಭಗವಂತನೇ ಕೊಟ್ಟ ಫಿಲಾಸಫಿ. ಸಾಂಖ್ಯ ಅನ್ನುವ ಶಬ್ದದ ಅರ್ಥ ನಾವು ತಿಳ್ಕೊಂಡ್ರೆ ತುಂಬ ಸ್ವಾರಸ್ಯವಾಗಿದೆ. ಸಾಂಖ್ಯ ಅಂದರೆ ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಂ ಇತ್ಯಭಿಧೀಯತೆ. ಸಾಂಖ್ಯ ಅಂದರೆ ಆತ್ಮತತ್ವದ ಶುದ್ಧವಾದ ಅರಿವು, ಅದಕ್ಕೆ ಸಾಂಖ್ಯ ಅನ್ನೋದು. ಯಾಕೆಂದರೆ ಒಂದು ಸಂಖ್ಯಾ ಅಂತ ಹೇಳ್ತೇವಲ್ಲ ನಾವು, ಸಂಖ್ಯಾ ಅಂದರೆ ಸಂಖ್ಯೆ, ನಂಬರ್ಸ್ ಅಲ್ಲ. ನಿಜವಾಗಿ ಸಂಖ್ಯಾ ಅಂದರೆ ಸಮ್ಯಕ್ ಖ್ಯಾತಿ, ಒಂದು ವಸ್ತುವಿನ ಎಕ್ಯುರೇಟ್ ನಾಲೆಜ್, ಯಥಾವತ್ತ ಚೆನ್ನಾಗಿ ಒಂದು ವಸ್ತುವನ್ನು ಗ್ರಹಿಸುವುದಕ್ಕೆ ಸಂಖ್ಯಾ ಅಂದರೆ. ಸ ಅಂದರೆ ಸಂಬಂಧ ಚೆನ್ನಾಗಿ, ಖ್ಯಾ ಅಂದರೆ ಖ್ಯಾನ ಗ್ರಹಣ ಅರಿವು. ಒಂದು ವಸ್ತುವನ್ನು ಸರಿಯಾಗಿ ಗ್ರಹಿಸುವುದಕ್ಕೆ ಸಂಖ್ಯಾ ಅಂತ. ಸಂಖ್ಯಾ ನಂಬರ್ಸ್ ಅಲ್ಲ ಮೂಲತಃ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಪಂಡಿತರಿಗೆ ಸಂಖ್ಯಾವಂತರು ಅಂತ ಹೆಸರು. ಸಂಖ್ಯಾವಂತರು ಅಂತ ಪಂಡಿತರು ಅಂದರೆ ಲೆಕ್ಕ ಮಾಡುವರು ಅಂತ ಅರ್ಥ ಅಲ್ಲ, ಜ್ಞಾನಿಗಳು ಅಂತ ಅರ್ಥ. ಮತ್ತೆ ಗಣಿತಕ್ಕೂ ಸಂಖ್ಯಾ ಅಂತ ಯಾಕೆ ಬಂತು ಅಂದರೆ ಅದರಲ್ಲಿ ಎಕ್ಯುರಸಿ ಇರೋದರಿಂದ. ನಮಗೆ ಸಂಖ್ಯಾ ಅಂದರೆ ನಮ್ಮ ಅರಿವು ಮಸ್ಟ್ ಬಿ ಎಕ್ಯುರೇಟ್. ಎಕ್ಯುರಸಿ ಇರೋದು ಸಂಖ್ಯೆಯಲ್ಲಿ ಮಾತ್ರ, ಗಣಿತದಲ್ಲಿ. ಭಾಷೆಯಲ್ಲಿ ಇಲ್ಲ. ನಾವು ಭಾಷೆಯಲ್ಲಿ ಏನು ಹೇಳಿದ್ರು ನೀವು ಅದಕ್ಕೆ ಅಪಾರ್ಥ ಮಾಡಿಕೊಂಡು ಬನ್ನಂಜಿಯವರು ಹೀಗೆ ಹೇಳಿದ್ದಾರೆ ಅಂತ ಟೀಕೆ ಮಾಡಿಕೊಳ್ತಿರ್ಬೋದು. ಯಾಕೆಂದರೆ ನಾನು ಹೇಳುವುದು ಒಂದು, ನೀವು ನಿಮಗೆ ಬೇಕಾದಾಗ ಅರ್ಥ ಮಾಡಿಕೊಳ್ತೀರ. ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ, ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡ್ತೀರಿ. ಹಾಗಾಗಿ ಪ್ರಾಯ ನಾನು ಭಾಷೆಯ ಮೂಲಕ ಹೇಳಿದ್ದು ಎಂದೂ ಪೂರ್ತಿ ನಿಮಗೆ ಕಮ್ಯುನಿಕೇಟ್ ಆಗುವುದೇ ಸಾಧ್ಯ ಇಲ್ಲ. ಅದರ ಸಂಖ್ಯೆ ಹಾಗಲ್ಲ, ನನ್ನ ಸಂಖ್ಯೆ ನಿಮ್ಮ ಸಂಖ್ಯೆ ಅಂತಿಲ್ಲ. 2+2 ಅಂದರೆ ಎಲ್ಲರಿಗೂ ಒಂದೇ ಆನ್ಸರ್ ಅಂತ ಎಕ್ಯುರಸಿ ಇರುವುದು ಗಣಿತದಲ್ಲಿ. ಆದ್ದರಿಂದ ಅದನ್ನು ಸಂಖ್ಯೆ ಅಂದರೆ ಸಮ್ಯಕ್ಕೆ ಖ್ಯಾಪಯತೆ, ಒಂದು ಸಂಗತಿಯನ್ನು ಪರ್ಫೆಕ್ಟ್ ಆಗಿ ತಿಳಿಸುವುದು. ಅದಕ್ಕೋಸ್ಕರ ಇಡೀ ನಮ್ಮ ವೇದಾಂತದಲ್ಲಿ ನ್ಯೂಮರಾಲಜಿಯನ್ನು ಬಳಸಿಕೊಂಡು ಸಂಖ್ಯೆಯ ಮೂಲಕ, ನಿಮಗೆ ವೇದದಲ್ಲಿ ಅಂತೂ ತುಂಬ ನ್ಯೂಮರಾಲಜಿ. ಒಂದು ವಿಷಯವನ್ನು ಅದಕ್ಕೊಂದು ಸಂಖ್ಯೆ ಲಗತ್ತಿಸಿಬಿಟ್ರೆ ಆ ಸಂಖ್ಯೆಗೆ ಅನುಗುಣವಾಗಿ ನೀವು ಅರ್ಥ ಮಾಡೋಣ. ಕೆಲವು ನಿಮಗೆ ಹೇಳ್ತೇನೆ, 16 ಅಂತ ಒಂದು ಸಂಖ್ಯೆ ಇದೆ. ಈಗ 16 ಅಂತಂದ್ರೆ ಜೀವಾಂತ. ಸಂಸ್ಕೃತದಲ್ಲಿ ಅಧ್ಯಾತ್ಮ ಫಿಲಾಸಫಿಯಲ್ಲಿ ಷೋಡಶಿ ಕಲಾ 16 ಅಂದರೆ ಜೀವ, 17 ಅಂದರೆ ನಾವು ಈ ತನಕ ನೋಡಿದ್ದೇವೆ ಮಾಯೆ. ಈ ಜೀವನದಲ್ಲಿ ಆವರಿಸಿರ್ತಕ್ಕಂಥ ಅಜ್ಞಾನ, ಬಂಧನ, ಸಂಸಾರ ಬಂಧನ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಮಾಯೆ ಅಥವಾ ಶ್ರೀತತ್ವ, ಚಿತ್ಪ್ರಕೃತಿ. 17 ಅಂದರೆ ಶ್ರೀತತ್ವ ಅಂದರೆ ನಮ್ಮನ್ನು 16 ಬಂಧನದಲ್ಲಿ ಇಟ್ಟ ಶಕ್ತಿ. 18 ಅಂದರೆ 16 ಬಂಧನದಿಂದ ಬಿಡಿಸುವ ಶಕ್ತಿ, ಮೋಕ್ಷಪ್ರದವಾದ ಶಕ್ತಿ.
ಸೊ ನಿಮಗೆ ಜೀವ, ಲಕ್ಷ್ಮಿ, ನಾರಾಯಣ ಅಂದರೆ ಗೊಂದಲ ಆಗ್ಬೋದು. 16, 17, 17 ಇದು ಅವರು ಅದಕ್ಕೋಸ್ಕರ ನಂಬರ್ ಕೊಡು. 16 ಅಂದರೆ ಜೀವ, 17 ಅಂದರೆ ಅದನ್ನು ಬಂಧನೆ ಮಾಡಿರ್ತಕ್ಕಂಥ ಸಂಸಾರ, 18 ಅಂದರೆ ಅದನ್ನು ಬಿಡುಗಡೆ ಮಾಡ್ತಕ್ಕ ಭಗವಂತ. ಅದು ಮುಗಿಯಿತು. ಸೊ 18 ಕೊನೆಯ ನಂಬರ್, ಆಮೇಲೆ ಸಂಖ್ಯೆ ಇಲ್ಲ ವೇದಾಂತದಲ್ಲಿ. ಹೀಗೆ ನ್ಯೂಮರಾಲಜಿಯಿಂದ ಒಂದು ವೇದಾಂತವನ್ನು ಹೇಳ್ತಕ್ಕಂಥ ಪ್ರವೃತ್ತಿ ಇಡೀ ನೀವು ವೈದಿಕ ಸಾಹಿತ್ಯದಲ್ಲಿ ನೋಡ್ತೀವಿ. ಹಾಗಾಗಿ ಅದು ಯಥಾರ್ಥ ಜ್ಞಾನವನ್ನು ಹೇಳುವಂತಹದ್ದರಿಂದ ನಂಬರ್, ಸಂಖ್ಯೆಯಲ್ಲಿ ಹೆಸರು ಬಂತು. ವಸ್ತುತಃ ಸಂಖ್ಯೆ ಅಂದರೆ ಒಂದು ವಸ್ತುವಿನ ಕರಾರುವಾಕ್ಕಾದ ಅರಿವು. ಅದರಲ್ಲೇ ಸಂಖ್ಯೆಯ ಸಾಂಖ್ಯ ಅಂದರೆ ಅದರಲ್ಲಿ ವಿಶಿಷ್ಟವಾಗಿ ಆತ್ಮತತ್ವದ ಬಗೆಗಿನ ಯಥಾರ್ಥವಾದ ಅರಿವು ಸಾಂಖ್ಯ. ಶುದ್ಧ ಆತ್ಮತತ್ವ ವಿಜ್ಞಾನ, ಆತ್ಮತತ್ವದ ಪರಿಶುದ್ಧವಾದ ಅರಿವು, ಅನ್ಪೊಲ್ಯೂಟೆಡ್. ಅದು ಏನು ಜ್ಞಾನ ಪೊಲ್ಯೂಟ್ ಆಗಬಾರ್ದು, ಶುದ್ಧ, ಅದು ಸಾಂಖ್ಯ. ಅದನ್ನು ಮೊದಲು ಕೊಟ್ಟವನು ಭಗವಂತ, ಅದೇ ಸಾಂಖ್ಯೇಶ್ವರ. ಬಹಳ ಜಗತ್ತಿಗೆ ಜಗತ್ತನ್ನು ನೋಡಿ ಭಾಗವತದಲ್ಲಿ ಮೊದಲು ಇದೇ ಸ್ಕಂಧದಲ್ಲಿ, ಹಿಂದೆ ಇದರ ಮೊದಲನೇ 3ನೇ ಸ್ಕಂಧದಲ್ಲಿ ಬಂದಿತ್ತು. ಅವನು ಮೊದಲು ಹೇಳಿದ್ದು ಯಾರಿಗೆ? ಭಗವಂತ ಕಪಿಲನಾಗಿ ಅವತರಿಸಿ ತನ್ನ ತಾಯಿ ದೇವಹೂತಿಗೆ, ತಾಯಿಗೆ ಮೊದಲು ಹೇಳಿ, ಅದನ್ನು ತಾಯಿ ಕೇಳಿ ಆಮೇಲೆ ಉಳಿದವರಿಗೆ ಪ್ರಸಾರ ಆಯಿತು. ಮೊಟ್ಟ ಮೊದಲು ಆತ ಹೇಳಿ ತನ್ನ ತಾಯಿಗೋಸ್ಕರ. ಕರ್ದಮ ಮತ್ತು ದೇವಹೂತಿ ಅಂತ ಅವರು ದಂಪತಿಗಳು, ಅವರಲ್ಲಿ ಮಗನಾಗಿ ಭಗವಂತ ಅವತರಿಸಿ. ಕರ್ದಮ ತನ್ನ ಕೆಲಸ ಆಯಿತು ಅಂತ ಈ ಭಗವಂತನ ಅವತಾರ ಆದಮೇಲೆ ಹೊರಟೋಗ್ಬಿಡ್ತಾನೆ ತಪಸ್ಸಿಗೆ. ಮನೆಯಲ್ಲಿ ತಾಯಿ ಮಾತ್ರ ಇರ್ತಾರೆ. ಆವಾಗ ಈ ಫಿಲಾಸಫಿಯನ್ನು ತಾಯಿ ಮುಂದೆ ಹೇಳ್ತಾನೆ. ಮೊದಲು ಜಗತ್ತಿಗೆ ಫಿಲಾಸಫಿಯನ್ನು ರಿವೀಲ್ ಮಾಡಿದ್ದು ತಾಯಿಯ ಮೊದಲು. ಅದು ಆ ಜೀವ ಅಂತ ದೊಡ್ಡ ಜೀವ ಒಂದು. ಮತ್ತು ಇನ್ನೊಂದೇನು ಅಂದರೆ, ಒಂದು ಸಂಕೇತವು ಒಂದು ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು ಭಗವಂತನಿಗೆ. ಏನು ಅಂದರೆ, ಕೆಲವರಿಗೆ ಒಂದು ಭ್ರಮೆ ಇದೆ, ಫಿಲಾಸಫಿ ಮಡಿ ಹೆಂಗಸರು ಕೇಳಬಾರದು ಅಂತ. ಅದನ್ನು ಮುರಿಬೇಕಾಗಿತ್ತು ಭಗವಂತನಿಗೆ. ಅಂದರೆ ಹೆಣ್ಣಿನ ಮೂಲಕವೇ ಫಿಲಾಸಫಿ ಜಗತ್ತಿಗೆ ಮೊದಲು. ಅದರ ಮೊದಲ ಸ್ಟೂಡೆಂಟ್ ಒಬ್ಬಳು ಹೆಣ್ಣು, ಅದು ಸಾಂಖ್ಯ. ಅದರಲ್ಲಿ ಸಂಖ್ಯೆ ಇದೆ. ತಮಾಷೆ ಏನಂದರೆ, ಜಗತ್ತು ಅಂದರೆ ಏನು ಅನ್ನೋದನ್ನು ಮೊದಲು ನ್ಯೂಮರಾಲಜಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದವನೇ ಭಗವಂತ. ಯಾಕಂದರೆ ಇದ್ರ ಸಂಖ್ಯೆ ಅವನಿಗೆ ನಮಗೇನು ಗೊತ್ತಾಗುತ್ತೆ. ಅವನು ಸೃಷ್ಟಿ ಮಾಡಿದವನೇ ಕರೆಕ್ಟ್ ಲೆಕ್ಕಾಚಾರ ಗೊತ್ತು. ಅವರು ಇದನ್ನು ಹೇಳುವಾಗ ಪಂಚಭಿಹಿ ಬ್ರಹ್ಮನ್, ದಶಭಿಹಿ ಚತುರ್ಭಿಹಿ ದಶನು ಪ್ರಪಂಚವನ್ನು ಹೀಗೆ ಸಂಖ್ಯೆ ಹೇಳಿ, 5 × 10 × 4 ಇದು ಪ್ರಪಂಚ. ಇದಕ್ಕೆ ಸಾಂಖ್ಯ. ಇಡೀ ವಿಶ್ವ ಅಂದರೆ ಏನು ತಮ್ಮ ತಾಯಿಗೆ ಹೇಳಿದ್ದು ಇಷ್ಟೇ, ನೆನಪಿಟ್ಟುಕೊಳ್ಳಿ. 5 × 5 × 10 × 4. ಇದರ ಆಚೆಗೆ 24 ಇದೆ, ಇನ್ನೇನು ಇಲ್ಲೇ ಇಲ್ಲ ಆಗ್ತವೆ. ಏನಾಗಂದರೆ ನಾವು ಬಂತು, ಇದನ್ನು ಮೊದಲು ಬಂದಿದೆ. 5 ಅಂದರೆ ಪಂಚಭೂತಗಳು, ಅದರಲ್ಲಿ 5 ಅಂದರೆ ಪಂಚತನ್ಮಾತ್ರಗಳು, 10 ಅಂದರೆ 10 ಇಂದ್ರಿಯಗಳು, 4 ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ದೇಹದಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ಸ್ ಇಷ್ಟೇ. ಏತತ್ 24 ಗಣಂ, ಈ 24 ಗುಂಪೇ ಪ್ರಪಂಚ. ಈ 24 ಗುಂಪಿನ ಒಳಗೆ ಇಟ್ಟುಕೊಂಡು ಅದನ್ನು ಇದರಲ್ಲಿ ಬಂಧನ, ಈ 24 ಒಳಗೆ ಸಿಕ್ಕಾಕೊಂಡು 25ನೇ ಜೀವ. ಇವರನ್ನು ಬಿಡುಗಡೆ ಒಳಗೆ 26ನೇ ಭಗವಂತ ಅಲ್ಲಿ ಇದ್ದೇವೆ ಒಂದು ಸಂಖ್ಯೆ. ಸೊ ಏನು ಮಾಡಿದ್ರೆ ಒಂದು ಸಂಖ್ಯೆಯ ಮೂಲಕ ಪ್ರಪಂಚವನ್ನು ನಮಗೆ ಪರಿಚಯಿಸಿದಂಥ ಫಿಲಾಸಫಿ, ತತ್ವಜ್ಞಾನ, ಅದು ಭಗವಂತ ಕೊಟ್ಟಂಥದ್ದಕ್ಕೆ ಒಂದು ಸಾಂಖ್ಯೇಶ್ವರ. ಎರಡನೇ ಯೋಗಶಾಸ್ತ್ರ. ಇದು ಅನಂತರ ಮತ್ತೊಬ್ಬ ಕಪಿಲ ನಿರೀಶ್ವರ ಸಾಂಖ್ಯವನ್ನು ಹೇಳಿದ. ಅದು ಬಿಡಿ, ಅದೆಲ್ಲ ಇಲ್ಲಿ ಹೇಳ್ತಾರೆ. ಹಾಗೆ ಯೋಗದಲ್ಲಿ ಎರಡಿದೆ, ಸೇಶ್ವರ ಯೋಗ, ನಿರೀಶ್ವರ ಯೋಗ ಅಂತ. ಬಹಳ ಮಂದಿಗೆ ಈ ವ್ಯತ್ಯಾಸ ಗೊತ್ತಿಲ್ಲದೆ ಈ ಯೋಗ ಮತ್ತು ಸಾಂಖ್ಯದ ಬಗ್ಗೆ ಪಾಶ್ಚಾತ್ಯರ ವಿಮರ್ಶೆಯಲ್ಲಿ ಗೊಂದಲ ಉಂಟಾಯಿತು. ಯಾಕೆಂದರೆ ಅವರು ಈ ಎರಡು ಭಗವಂತ ಹೇಳಿದ ಸಾಂಖ್ಯ ಮತ್ತು ಕಪಿಲ ಮುನಿ ಹೇಳಿದ ಸಾಂಖ್ಯ, ಈ ಅಂತರ ಗೊತ್ತಿಲ್ಲದೆ ಅನೇಕ ಜನ ವಿಮರ್ಶಕರು ಗೊಂದಲ ಮಾಡಿಕೊಂಡಿದ್ದಾರೆ. ನಮ್ಮವರು ಪಾಶ್ಚಾತ್ಯ ವಿಮರ್ಶಕರು ಕೂಡ. ಯೋಗವು ಎರಡಿದೆ. ಒಂದು ದೇವರನ್ನು ಒಪ್ಪುವ ಯೋಗ, ಅದಕ್ಕೆ ಈಗ ನಮಗೆ ಈ ಪ್ರಚಲಿತವಾಗಿರುವ ದೇವರನ್ನು ಒಪ್ಪುವ ಯೋಗ ಅಂದರೆ ಪತಂಜಲಿಯ ಯೋಗ. ದೇವರನ್ನು ಒಪ್ಪದ ಒಂದು ಯೋಗ ಅದು ಇವತ್ತು ಇಲ್ಲ ಆಚರಣೆಯಲ್ಲಿ. ಆ ಗ್ರಂಥ ಬರೆದವನ ಹೆಸರು ವಿಂಧ್ಯ ಅಂತ. ವಿಂಧ್ಯ ಅಂತ ಒಬ್ಬ ನಿರೀಶ್ವರ ಯೋಗವನ್ನು ಪ್ರಚಾರಗೊಳಿಸಿದ. ಪತಂಜಲಿ ಶೇಶ್ವರ ಯೋಗ. ಅದು ಎರಡೂ ಕೂಡ
ಪ್ರಾಚೀನ ಅಲ್ಲ. ಪತಂಜಲಿ ಯೋಗವನ್ನು ಕೂಡ ವೇದವ್ಯಾಸರು ಯತೇನ ಯೋಗ ಪ್ರತ್ಯುಕ್ತ ಅಂತ. ನೀವು ಯೋಗದ ಬೆನ್ನು ಹತ್ತಿ ಭಗವಂತನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅನ್ನೋದನ್ನು ನಾನು ಮೊನ್ನೆ ಹೇಳಿದ್ದೆ. ಯೋಗ ಮಾಡುವುದರಿಂದ ಅನೇಕ ಪವರ್ಸ್ ಬರುತ್ತೆ. ಅವನು ಪವರ್ಸ್ನ ಬೆನ್ನಿಂದ ಎತ್ತಿ ಪವಾಡ ಮಾಡಿ ದುಡ್ಡು ಮಾಡಿ ಅಲ್ಲಿಯೋದು ಭಗವಂತನ ಹತ್ರ ಹೋಗುವುದಿಲ್ಲ. ಅವನು ತನ್ನ ಪವರ್ಸ್ಗಳನ್ನು ಎಕ್ಸಿಬಿಟ್ ಮಾಡ್ತಾ, ಪ್ರದರ್ಶನ ಮಾಡ್ತಾ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ. ಅದು ಯೋಗದಲ್ಲಿ ಇರ್ತದೆ ಅಪಾಯ. ಹಾಗಾಗಿ ಮತ್ತೆ ಇನ್ನೊಂದು ಏನು ಅಂದರೆ, ಯೋಗ ಅನ್ನೋದು ಯಾಕೆ ಅಂತ ಹೇಳುವಾಗ ಪತಂಜಲಿ ಏನು ಹೇಳ್ತಾನೆ ಅಂದರೆ, ಯೋಗ ಅಂದರೆ ಮನಸ್ಸು ಏಕಾಗ್ರತೆಗೊಳಿಸುವುದು. ಅದು ಈಶ್ವರ ಪ್ರಣಿಧಾನತ್ವಾ. ಬೇಕಾದ್ರೆ ದೇವರಲ್ಲಿ ಏಕಾಗ್ರ ಆಗ್ಬೋದು. ನಮ್ಗೆ ಯಾವುದಲ್ಲ ಏಕಾಗ್ರ ಅವನು ಹೇಳೋದು ಯೋಗ ಯಾವುದು ಆಗ್ಬೋದು. ನೀವು ದೇವರಲ್ಲಿ ಮನಸ್ಸನ್ನು ಇಟ್ಟರು ಅದು ಯೋಗ. ಅಂದರೆ 1 ಪಾಯಿಂಟೆಡ್ನೆಸ್ ಯೋಗ ಅಂತ ಅಲ್ಲ. ಒಂದು ಹುಡುಗಿಯಲ್ಲಿ ನೀವು ಮನಸ್ಸಿಟ್ಟರು ಅದು ಯೋಗವೇ ಪತಂಜಲಿಯ ಪ್ರಕಾರ. 1 ಪಾಯಿಂಟೆಡ್ನೆಸ್ ಅಂತ ಮಾಡಿ ಅದನ್ನು ದೇವರನ್ನೇ ಈಶ್ವರ ಪ್ರಣಿಧಾನ ದ್ವಾ. ನಿಮಗೆ ದೇವರ ಮೇಲೆ ಏಕಾಗ್ರ ಆಗೋದು ಯಾವುದರ ಮೇಲೆ ಏಕಾಗ್ರತೆಗೆ ಬೇಕಾದ ಒಂದು ಮೆಥಡಾಲಜಿಯನ್ನು ನಾನು ಹೇಳ್ತೇನೆ ಅಂತ. ಹಾಗಾಗಿ ಅದು ಮುಖ್ಯವಾಗಿ ನಾವು ಒಪ್ಪತಕ್ಕಂಥ ಯೋಗ ಅಲ್ಲ ಅಂತ ವೇದವ್ಯಾಸ. ಮತ್ತು ಯೋಗವನ್ನು ಮೂಲತಃ ಹೇಳಿದ್ದು ಯಾವುದು? ಇಲ್ಲಿ ಯೋಗೇಶ್ವರ ಅಂತ ಇವರು ಕರೆಯುವ ಭಗವಂತ ಒಪ್ಪುವ ಯೋಗ ಯಾವುದು ಅಂದರೆ ಅದನ್ನು ವ್ಯಾಸರು ಭಾರತದಲ್ಲಿ ಹೇಳಿದ್ದಾರೆ. ಹಿರಣ್ಯ ಗರ್ಭ ಯೋಗಸ್ಯ ಪ್ರೋಕ್ತ ಅಂತ. ಸಾಂಖ್ಯವನ್ನ ಭಗವಂತನೇ ಕಪಿಲನಾಗಿ ಹೇಳಿದ, ಯೋಗವನ್ನು ಹಿರಣ್ಯ ಗರ್ಭ ಚತುರ್ಮುಖ ಹೇಳಿದ್ದಾನೆ. ಅದು ಏನು ಆ ಗ್ರಂಥಗಳಾಗಲಿ ಆ ಪರಂಪರೆ ಯಾವುದು ಈಗ ಸಿಗೋಲ್ಲ. ಅಂದರೆ ಯೋಗಾಚಾರ್ಯ ಅಂತಂದ್ರೆ ಹಿರಣ್ಯ ಗರ್ಭ. ಆ ಯೋಗನ ಒಳಗೆ ಚತುರ್ಮುಖನ ಒಳಗಿದ್ದು ಯೋಗವನ್ನು ಜಗತ್ತಿಗೆ ಕೊಟ್ಟವನು ಭಗವಂತನೇ. ಆದ್ದರಿಂದ ಹಿರಣ್ಯ ಗರ್ಭನ ಅಂತರ್ಯಾಮಿ ಆಗಿರತಕ್ಕ ಅವನೇ ಯೋಗೇಶ್ವರ. ನೀನು ಸಾಂಖ್ಯೇಶ್ವರ, ನೀನು ಯೋಗೇಶ್ವರ. ಅಷ್ಟೇ ಅಲ್ಲ, ಭಗವದ್ಗೀತೆಯ ಮೂಲಕ ಸಮಗ್ರ ಜೀವನ ಯೋಗವನ್ನು ಕೊಟ್ಟವನು ಭಗವಂತ. ಯೋಗಶಾಸ್ತ್ರ ಬಿಟ್ಟು ಅದು ಯೋಗಶಾಸ್ತ್ರ ಅಂತ ಭಗವದ್ಗೀತೆಗೆ ಹೆಸರು. ಯಾಕೆಂದರೆ ಇಡೀ ಜೀವನ ಯೋಗ ಸಹ ಅದರಲ್ಲಿ ರಾಜಯೋಗ ಅಂತಿತ್ತು, ಹಠಯೋಗ, ಆ ಯೋಗ, ಈ ಯೋಗ, 1000 ಯೋಗಗಳಿದ್ದವು. ಆದರೆ ಭಗವಂತ ಅದನ್ನು ಸಹಜ ಯೋಗ, ಸಹಜವಾದ ಯೋಗ ಭಗವದ್ಗೀತೆ ಅಂದರೆ ಯೋಗದ ಸಹಜ ಮಾರ್ಗ. ಅದರಲ್ಲಿ ಹಠಯೋಗ, ಕೃತಕವಾದ ಯಾವುದೇ ಯೋಗಗಳಿಲ್ಲ. ಅದನ್ನು ರಾಜಯೋಗ ಅಂತ ಬೇಕಾದ್ರೆ ಕರಿಬೋದು. ರಾಜವಿದ್ಯಾ, ರಾಜವಿದ್ಯೆ ಅಂದರೆ ಯೋಗಗಳಲ್ಲಿ ಶ್ರೇಷ್ಠ ಅಂತ. ಸಹಜ ಯೋಗ ಬಹಳ ತಮಾಷೆ ಏನು ಅಂತಂದರೆ, ಜೀಸಸ್ ಕ್ರೈಸ್ಟು ಸುಮಾರು 15ರಿಂದ 25 ತನಕ ಏನೋ 10 ವರ್ಷ ಅದು ಎಲ್ಲಿ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಪಾಶ್ಚಾತ್ಯರಿಗೆ ಅವ್ನು ನಂಬುವವರಿಗೂ ಕೂಡ ಅವನು ಬೇರೆ ಕೊಡಿಸು ಗೊತ್ತಿಲ್ಲ. ಅವನು ಕಣ್ಮರೆಯಾಗಿದ್ದ. ಆ 10 ವರ್ಷದಲ್ಲಿ ಅವನು ಭಾರತಕ್ಕೆ ಬಂದಿದ್ದ. ಒಬ್ಬ ರಷ್ಯನ್ ಆಥರ್ ಇಷ್ಟು ಅವನು 400 ಪುಟಗಳ ಪುಸ್ತಕ ಬರ್ತಿದ್ದಾನೆ. 10 ವರ್ಷ ಎಲ್ಲೆಲ್ಲಿ ಹೋಗಿದ್ದ ಅಂತ ಮ್ಯಾಪ್ ಎಲ್ಲೆಲ್ಲಿ ಹೋಗಿದ್ದ. ಅವನು ಕಾಶ್ಮೀರಕ್ಕೆ ಹೋದದ್ದು, ಎಲ್ಲ ಕಡೆ ಹೋದದ್ದರ ವಿವರಗಳ ಆಧಾರ ಸಹಿತ ಮ್ಯಾಪ್ ಕೊಟ್ಟು ಬಹಳ ಅದ್ಭುತವಾದ ಪುಸ್ತಕ ಬರೆದಿದ್ದಾನೆ ಒಬ್ಬ ರಷ್ಯನ್ ರೈತರು. ಆ 10 ವರ್ಷ ಅವನು ಭಾರತದಲ್ಲಿ ಓಡಾಡಿದ್ದ. ಭಾರತೀಯ ಗ್ರಂಥಗಳ ತತ್ವಶಾಸ್ತ್ರದ ಪರಿಚಯ ಪಡೆದಿದ್ದ ಅವಾಗ ಜೀಸಸ್ ಕ್ರೈಸ್ಟ್. ಅದಕ್ಕೆ ಪೂರಕವಾಗಿ ಯಾಕೆಂದ್ರೆ ಯೋಗ ಶಬ್ದ ಬಂದದ್ದು ಅವನು ಯೋಗದ ಬಗ್ಗೆ ಉಲ್ಲೇಖ ಮಾಡ್ತಾನೆ ಜೀಸಸ್ ಕ್ರೈಸ್ಟ್. ಎಲ್ಲಿಂದ ಈಗ ಉಂಟಲ್ಲ ಪ್ರಸಿದ್ಧವಾದ ಬೈಬಲ್ ಅದರಲ್ಲಿ ಇಲ್ಲ. ಯಾಕೆಂದ್ರೆ ಜೀಸಸ್ ಕ್ರೈಸ್ಟ್ ಹೇಳಿದ ಮೂಲದಲ್ಲಿ ಹೇಳಿದ ಅನೇಕ ಸಂಗತಿಗಳನ್ನ ಈ ಹೊಸ ಒಡಂಬಡಿಕೆ ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅರ್ಥ ಆಗೋಲ್ಲ. ಅದು ಜೀಸಸ್ ಕ್ರೈಸ್ಟ್ ಹೇಳಿದಂಥ ಮೊದಲನೆಯ ಅಂದರೆ ಓಲ್ಡ್ ಟೆಸ್ಟಮೆಂಟು ಅಲ್ಲ, ಓಲ್ಡೆಸ್ಟ್ ಟೆಸ್ಟಮೆಂಟ್. ಅದು ಹೀಬ್ರೂ ಭಾಷೆಯಲ್ಲಿದೆ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಮೊದಲು ಹೇಳಿದ ಹೀಬ್ರೂ ಭಾಷೆ, ಇಂಗ್ಲಿಷ್ನಲ್ಲಿ ಅಲ್ಲ. ಆ ಹೀಬ್ರೂ ಭಾಷೆಯ ಒಂದು ಬೈಬಲ್ನ ಕಾಪಿ ನಾನು ಅಮೇರಿಕೆಗೆ ಹೋಗೋದು ತಂದಿದ್ದೆ. ಅದು ನನ್ನ ಹತ್ರ ಇದೆ. ಅದರಲ್ಲಿ ಅದು ಹೀಬ್ರೂ ಭಾಷೆಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಟ್ ಇಂಗ್ಲೀಷ್ನಲ್ಲಿ ಮಾಡುವಾಗಲೂ ಹೀಬ್ರೂ ಭಾಷೆಯಿಂದ ಅದು ಒಂದು ಶಬ್ದವನ್ನು ಯಾಕಂದರೆ ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಜೋಶುವಾ ಸೇಸ್ ಕಮ್ ಟು ಮೀ ಅದು ಶುರುವಾಗ. ಜೋಶುವಾ ಅನ್ನೋದು ಹೀಬ್ರೂ ಭಾಷೆಯಲ್ಲಿ ಜೀಸಸ್ನ ಹೆಸರು. ಜೋಶುವಾ ಸೇಸ್ ಕಮ್ ಟು ಮೀ. ಯಾಕೆಂದರೆ ಫಾರ್ ಮೈ ಯೋಗ ಇಸ್ ಜೆಂಟಲ್ ಅಲ್ಲ, ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಆ್ಯಂಡ್ ಮೈ ಲೀಡರ್ಶಿಪ್ ಇಸ್ ಜೆಂಟಲ್. ಯೋಗ ಅನ್ನೋ ಶಬ್ದ ಹೀಬ್ರೂನಲ್ಲಿ ಹಾಗೆ ಇಟ್ಟಿದ್ರು. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅದು ಎಲ್ಲಿಂದ ಬಂತು? ಅವನು ಭಾರತಕ್ಕೆ ಬಂದಾಗ ಯೋಗ ಅಧ್ಯಯನ ಮಾಡಿದ್ದ. ಇದನ್ನು ಒಪ್ಕೊಂಡ್ಬಿಟ್ರೆ ನಮಗೆ ನಾವು ಭಾರತೀಯ ವೇದಾಂತದ ಆಫ್ ಶೂಟ್ ಅಂತಾಗುತ್ತೆ ಅಂತ ಏನು ಮಾಡಿದ್ರು, ವೆಟಿಕನ್ನಲ್ಲಿ ಇದನ್ನು ಅಪ್ರಮಾಣ ಅಂತ ಹಾಕಿದ್ರು. ಜೀಸಸ್ ಕ್ರೈಸ್ಟ್ ಹೇಳಿದ ಅಪ್ರಮಾಣ, ನಾವು ಎಡಿಟ್ ಮಾಡಿದ್ದೇ ಪ್ರಮಾಣ ಅಂತ ಪ್ರತಿಷ್ಠೆ ಮಾಡಿದ್ರು.
ಇದು ಎಲ್ಲ ಮತಗಳಲ್ಲಿರುವ ಮತಾಂಧತೆ. ಮೂಲ ಗ್ರಂಥವನ್ನೇ ಡಿಲೀಟ್ ಮಾಡಿದ್ರು. ನಮಗೆ ಬೇಕಾದ ಸೇರಿಸೋದು ಬೇಡವಾದ ಕ್ವಚಿತ್ ಗ್ರಂಥ ಅಂತ ಪ್ರಕ್ಷಿಪಂಕ್ತಿ, ಕ್ವಚಿತ್ ಅಂತ ಒಳ್ಳೆಯದನ್ನು ತೆಗೆದುಕೊಳ್ಳೋದು, ನಮಗೆ ಬೇಕಾದ ಸೇರಿಸ್ಬಿಟ್ಟು ಇದೇ ಪ್ರಾಚೀನ ಅನಾದಿಕಾಲದಿಂದ ಇರುವುದು ಇದೆ. ಎಲ್ಲ ಮತಗಳಲ್ಲಿ ಈ ರೋಗ ಇದೆ, ಕ್ರಿಶ್ಚಿಯಾನಿಟಿಯಲ್ಲೂ ಇದೆ. ಅದೇನು ಅಪವಾದಲ್ಲ, ಅದನ್ನು ಇದನ್ನು ತೆಗೆದೇ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ತಮಾಷೆ ಹೇಳಬೇಕು ನಾನು ನಿಮಗೆ. ಅದ್ರಲ್ಲಿ ಇನ್ನೊಂದು ವಾಕ್ಯ ಇದೆ, ಆ ಒರಿಜಿನಲ್ ಹೀಬ್ರೂ ಭಾಷೆ ಇದರಲ್ಲಿ. ಅದು ಏನು ಅಂದರೆ ಅದು ಹಳೆ ಒಡಂಬಡಿಕೆಯಲ್ಲೂ ಇದೆ, ಈ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಅದೇನು ಅಂದರೆ ನೀನು ಮೋಸೆಸ್ ದೇವರ ಹತ್ರ ಕೇಳ್ತಾನೆ, ಅವನು ದೇವರು ಹೇಳ್ತಾನೆ, ನೀನು ನನ್ನ ಸಂದೇಶವನ್ನು ಜನರಿಗೆ ಮುಟ್ಟಿಸುವುದು. ಪಾಪ ಅವರಿಗೆ ಆಗ ಜನರು ಅಂತಾರೆ ಪೀಪಲ್ ಆಫ್ ಇಸ್ರಾಯೇಲ್. ಅದಕ್ಕಿಂತ ದೊಡ್ಡ ಪ್ರಪಂಚ ಇತ್ತು ಅಂದರೆ ಗೊತ್ತಿರಲಿಲ್ಲ ಅವನು ಹೇಳ್ತಾನೆ, ಯು ಶಾಲ್ ಸೇವ್ ದ ಪೀಪಲ್ ಆಫ್ ಇಸ್ರಾಯೇಲ್. ಪಾಪ ದೇವರು ಅಷ್ಟೇ ಹೇಳೋದು, ಇಸ್ರಾಯೇಲಿಗೆ ಹೋಗಿ ಮುಟ್ಟಿಸು ನನ್ನ ಸಂದೇಶ, ಅದರ ಆಚೆ ಹೋಗಬೇಕು ಅಂತ ಕಲ್ಪನೆ ದೇವರಿಗೂ ಇರಲಿಲ್ಲ. ಸರಿ, ಏನು ಹೇಳಬೇಕು ಅಂದರೆ ಅವಾಗ ಇವನು ಕೇಳ್ತಾನೆ ಮೋಸೆಸ್, ಇಫ್ ದೇ ಆಸ್ಕ್ ಮೀ ವಾಟ್ ಈಸ್ ಹಿಸ್ ನೇಮ್, ವಾಟ್ ಶಾಲ್ ಐ ಸೇ ಟು ದೆಮ್. ಅಲ್ಲಪ್ಪ, ದೇವರು ಹೇಳಿದಾನೆ ಏನು ನಿನ್ನ ದೇವ್ರ ಹೆಸರು ಅಂತ ಅವ್ರು ಕೇಳ್ತಾರೆ, ನಾ ಏನು ಹೇಳೋದು? ಆವಾಗ ದೇವರು ಹೇಳ್ತಾನೆ, ಐ ಆಮ್ ದಟ್ ಐ ಆಮ್, ಅಹಮಸ್ಮಿ ಅಂತ ನನ್ನ ಹೆಸರು. ಇದು ಉಪನಿಷತ್ತು ಓದದೇ ಇದ್ದರೆ ಹೀಗೆ ಬರೋದು ಸಾಧ್ಯ ಇದೆ. ಐ ಆಮ್ ದಟ್ ಐ ಆಮ್. ನೋಡಿ, ಇದು ನಮ್ಮ ಕಾಲೇಜಲ್ಲಿ ಹುಡುಗಿಯರ ಬಗ್ಗೆ ಮೇಟ್ರು ಫೇಲ್ ಮಾಡ್ತಾರೆ, ಇಂಗ್ಲೀಷ್ ಗೊತ್ತಿಲ್ಲ. ಐ ಆಮ್ ಹ್ಯಾಸ್ ಸೆಂಟ್ ಮೀ ಅಂತ ಇವರು ಯಾರು ಕಳಿಸಿದ್ದು? ಐ ಆಮ್ ಕಳಿಸಿದ್ದು. ಅಹಮಸ್ಮಿ, ಅಹಮಸ್ಮಿ ಇಸ್ ದ ಸೀಕ್ರೆಟ್ ನೇಮ್ ಆಫ್ ಗಾಡ್. ಇದು ಮಧ್ವಾಚಾರ್ಯ ಹೇಳಿದರು, ಅದಕ್ಕಿಂತ 2000 ವರ್ಷ ಮುಂಚೆ ಬೈಬಲಲ್ಲಿ ಬಂದಿದೆ ಅಹಮಸ್ಮಿ ಅನ್ನೋ ದೇವರ ಹೆಸರು. ಅದು ಈ ಆಮೇಲೆ ತೆಗೆದುಬಿಟ್ಟದಲ್ಲ ಆ ವಾಕ್ಯ. ಯಾಕಂದ್ರೆ ಇಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಕೂಸು ಯಾರಿಂದ ಗೊತ್ತಾಗಲಿ ಚರ್ಚಿನ ಪಾತ್ರಗಳಿಗೆ. ಐ ಆಮ್ ಹ್ಯಾಸ್ ಸೆಂಟ್ ಮೀ ಅಂತ ಯು. ಇದು ಇಂಗ್ಲೀಷೇ ಅಲ್ಲ. ನಾನು ಅಮೇರಿಕೆ ಹೋದ ಒಂದು ಚರ್ಚಿಗೆ ಹೋದೆ, ಈ ವಾಕ್ಯ ಯಾಕೆ ಇಲ್ಲ ಬೈಬಲ್ ಅಂತ ಕೇಳಿದೆ ನಾನು. ಇಟ್ ಈಸ್ ಸಮಥಿಂಗ್ ಮಿಸ್ಟಿಕ್ ಸೆಂಟೆನ್ಸ್, ವಿ ಡು ನಾಟ್ ನೋ ದ ಮೀನಿಂಗ್ ಆಫ್ ಇಟ್, ದಟ್ ಇಸ್ ವೈ ವಿ ಹ್ಯಾವ್ ಡಿಲೀಟೆಡ್ ಇಟ್. ಹೌದಾ? ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅದರ ಅರ್ಥ. ಯಾಕೆಂದರೆ ನಾನು ಉಪನಿಷತ್ತು ಓದಿದ್ದೆ, ಅದು ನನಗೆ ನಿಮಗೆ ಚೆನ್ನಾಗಿ ಬೈಬಲ್ ಅರ್ಥ ಆಗುತ್ತೆ. ಹಾಗೆ ತಮ್ಗೆ ಅರ್ಥ ಆಗದಿದ್ದೆಲ್ಲ ತೆಗೆದುಬಿಡೋದು, ನಮ್ಗೆ ಬೇಕಾದ್ದೆಲ್ಲ ಸೇರಿಸಿಬಿಡೋದು. ಇದು ಎಲ್ಲ ಧರ್ಮದಲ್ಲಿ ಇರುವ ರೋಗ. ಬೈಬಲ್ನಲ್ಲಿ ಬೇಕಾಷ್ಟ. ಇಷ್ಟು ವಿಷಯ ಯಾಕೆ ಹೇಳಿದೆ, ಯೋಗ ಅನ್ನೋ ಶಬ್ದ ಬೈಬಲ್ನಲ್ಲಿ ಬಂದಿದೆ. ಅದು ಬಂದದ್ದು ಜೀಸಸ್ ಕ್ರೈಸ್ತು ಭಾರತಕ್ಕೆ ಬಂದು ಇಲ್ಲಿಯ ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಿ ತುಂಬ ಸಾಮ್ಯ ಇದೆ. ನೀವು ಹಳೆಯ ಒಡಂಬಡಿಕೆ ಉಂಟಲ್ವ, ಅದನ್ನು ನೋಡಿದರೆ ಭಗವದ್ಗೀತೆಗಂತೂ ಭಾರಿ ಸಾಮ್ಯ ಇದೆ, ತುಂಬ ಅಂದರೆ ತುಂಬ ಸಾಮ್ಯ. ಇದನ್ನು ನ ಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮದ್ಯಂತಂ ವಿತ್ತ ಮೋಹೇನ ಮೋಹಂ ಅಂತ ಏನು ಉಪನಿಷತ್ನಲ್ಲಿದೆ. ಅದನ್ನು ಆಮೇಲೆ ಈ ಹೊಸ ಒಡಂಬಡಿಕೆ ತುಂಬ ವಿಸ್ತಾರವಾಗಿ ಬೆಳೆಸಿದ್ದಾರೆ. ಅಲ್ಲಿ ಒಂದು ಸಣ್ಣ ಸೆಂಟೆನ್ಸ್ ಇದೆ, ಈ ಪೂವರ್ ಯು ಆರ್ ಬ್ಲೆಸ್ಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಯುವರ್ಸ್. ಅಷ್ಟೇ, ಈ ಪೂವರ್ ಯು ಆರ್ ಬ್ಲೆಸ್ಡ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಯುವರ್ಸ್. ಹಾಗೆ ಆ ಹಳೆಯ ಗ್ರಂಥಗಳನ್ನು ನೋಡಿದರೆ ಭಗವದ್ಗೀತೆಗೆ ಬಹಳ ಹತ್ತಿರ ಇದೆ. ಭಗವದ್ಗೀತೆಯನ್ನು ಪ್ರಭಾವಿತವಾಗಿ ರಚನೆ ಮಾಡಿದ್ದು ಅನ್ನೋದು ಲವಲೇಶ ಸಂಶಯವೂ ಉಂಟು. ಅದಕ್ಕೋಸ್ಕರವೇ ಎಲ್ಲ ಗ್ರಂಥಗಳನ್ನು, ಎಲ್ಲ ಮತದ ಗ್ರಂಥಗಳನ್ನು ಅಧ್ಯಯನ ಮಾಡಿ. ಆವಾಗ ನಮಗೆ ನಮ್ಮ ಗ್ರಂಥದ ಮಹತ್ವ ಗೊತ್ತಾಗುತ್ತೆ. ವಿವೇಕಾನಂದರು ಒಂದು ಕಡೆ ಒಂದು ಘೋಷಣೆ ಮಾಡಿದರು, ಐ ಆಮ್ ಮೋರ್ ಮುಸ್ಲಿಮ್ ದ್ಯಾನ್ ದ ಮೋಸ್ಟ್ ಮುಸ್ಲಿಮ್ಸ್, ಐ ಆಮ್ ಮೋರ್ ಕ್ರಿಶ್ಚಿಯನ್ ದ್ಯಾನ್ ದ ಮೋಸ್ಟ್ ಕ್ರಿಶ್ಚಿಯನ್, ದಟ್ ಇಸ್ ವೈ ಐ ಆಮ್ ಮೋರ್ ಹಿಂದೂ ದ್ಯಾನ್ ದ ಮೋಸ್ಟ್ ಹಿಂದೂಸ್. ಅದು ಅರ್ಥ ಆಗಬೇಕಾಗಿದ್ದರೆ, ನಮ್ಮ ಧರ್ಮದ ಮಹತ್ವ ಗೊತ್ತಾಗಬೇಕಾಗಿದ್ದರೆ ಪ್ರಪಂಚದ ಎಲ್ಲ ಧರ್ಮಗಳನ್ನು ಓದಬೇಕು. ಆವಾಗ ನಮ್ಮವರು ಇಂಥ ಆಳವಾದ ಚಿಂತನೆ ಮಾಡಿದ್ರು, ಎಂಥ ದೊಡ್ಡ ಸಂಪತ್ತನ್ನು ಕೊಟ್ಟು ಹೋಗಿದ್ರು, ನಾವು ಎಚ್ಚರ ಬರುತ್ತೆ. ನಮಗೆ ಮಾತ್ರ ಓದಿದರೆ ನಮ್ಮದೇ ಶ್ರೇಷ್ಠ ಅಂತ ಕೂಪ ಮಂಡುಕುಗಳಾಗುತ್ತೆ ಹೊತ್ತು ಯಾಕೆ ಅಂತ ಗೊತ್ತಿರೋದು. ಹಾಗಾಗಿ ಸಾಂಖ್ಯಯೋಗೇಶ್ವರಾಯ ಅಂತ ಇಡೀ ಜಗತ್ತಿಗೆ ಯೋಗ ಕೊಟ್ಟವನು ಭಗವಂತ, ಇಡೀ ಜಗತ್ತಿಗೆ ಸಾಂಖ್ಯ ಕೊಟ್ಟವನು ಭಗವಂತ. ಆಮೇಲೆ ಶಕ್ತಿತ್ರಯ ಸಮೇತಾಯ ಮೀಢುಷೇ ಅಹಂಕೃತಾತ್ಮನೆ ಶಕ್ತಿತ್ರಯ ಸಮೇತಾಯ ಅಂತ ಭಗವಂತನಲ್ಲಿ ಅನಂತ ಶಕ್ತಿ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಉಪಾಸನೆ ಮಾಡ್ತಕ್ಕ 3 ಶಕ್ತಿ ಇದೆ. ಏನು ಅಂದರೆ
ಈ ಜಗತ್ತಿನ 3 ಕ್ರಿಯೆಗಳನ್ನು ಮಾಡುವನು, ಸೃಷ್ಟಿ ಸ್ಥಿತಿ ಸಂಹಾರ. ಇದು ಒಂದು ಶಕ್ತಿತ್ರಯ. ದೇವರಿಗೆ 3 ಕಣ್ಣು ಅಂತ ಹೇಳ್ತೇವೆ ನಾವು. 3 ಕಣ್ಣು ಅಂದ್ರೂ ಇದೇ ಅರ್ಥ. 3 ಶಕ್ತಿಗಳು ಯಾವುದು? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇವೇ ಶಕ್ತಿತ್ರಯ. ಭಗವಂತನಲ್ಲಿ ಇದು 3 ಯಾಕೆಂದರೆ ನಮ್ಮಲ್ಲಿ 3 ಬೇರೆ ಬೇರೆ. ನಮಗೆ ಒಂದು ವಿಷಯ ಮೊದಲು ಅದನ್ನು ತಿಳ್ಕೊಳ್ತೇವೆ, ತಿಳ್ಕೊಂಡ ಮೇಲೆ ಅದನ್ನು ಮಾಡಬೇಕು ಅಂತ ಇಚ್ಛೆ ಹುಟ್ಟುತ್ತೆ, ಆಮೇಲೆ ಮಾಡುತ್ತೇವೆ. ಜ್ಞಾನ, ಕ್ರಿಯಾ, ಅದು ಜ್ಞಾನ, ಇಚ್ಛಾ, ಕ್ರಿಯಾ. ಈಗ 3 ಹಂತ. ಒಂದು ಕ್ರಿಯೇಷನ್ನಿಗೆ ಈ 3 ಬೇಕು. ಮೊದಲು ಅದರ ಟೆಕ್ನಿಕಲ್ ನೋಹೌ ಗೊತ್ತಿರಬೇಕು, ಜ್ಞಾನ ಇರಬೇಕು. ಜ್ಞಾನ ಇದ್ದ ಒಳ್ಳೆ ವಸ್ತು ಆಗೋದಿಲ್ಲ, ಅದನ್ನು ಮಾಡುವ ಇಚ್ಛೆ ಇರಬೇಕು. ಇಚ್ಛೆ ಆದ